ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/1/2026. ಪ್ರಾಪ್ತ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತದ ರಿವೈಸ್ ಡೇಟ್ 30/11/2008 ಮಧುಬನ. ಪೂರ್ಣ ವಿರಾಮ ಇಟ್ಟು ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿ ಮನಸ್ಸಿನ ಸಕಾಶದ ಮೂಲಕ ಸುಖ ಶಾಂತಿಯ ಅಂಚಲಿಯನ್ನು ಅಂದರೆ ಹನಿಯನ್ನು ನೀಡುವಂತ ಸೇವೆಯನ್ನು ಮಾಡಿ. ಈಗಿನ ಬಾಪ್ತಾದ 4 ಕಡೆಯ ಮಹಾನ್ ಮಕ್ಕಳನ್ನು ನೋಡುತ್ತಿದ್ದೇನೆ. ಯಾವ ಮಹಾನತೆಯನ್ನು ಮಾಡಿದ್ದೀರಿ? ಯಾವುದನ್ನು ಪ್ರಪಂಚದವರು ಅಸಂಭವವೆಂದು ಹೇಳುತ್ತಾರೆ ಅದನ್ನು ಸಹಜ ಸಂಭವ ಮಾಡಿ ತೋರಿಸಿದ್ದೀರಿ. ಅದಾಗಿದೆ ಪವಿತ್ರತೆಯ ವೃತ. ತಾವೆಲ್ಲರೂ ಪವಿತ್ರತೆಯ ವೃತವನ್ನು ಧಾರಣೆ ಮಾಡಿದ್ದಿರಲ್ಲವೇ? ಬಾಪ್ತಾದರವರಿಂದ ಪರಿವರ್ತನೆಯ ದೃಢ ಸಂಕಲ್ಪದ ವೃತವನ್ನು ತೆಗೆದುಕೊಂಡಿದ್ದೀರಿ. ವೃತ ಮಾಡುವುದು ಅರ್ಥಾತ್ ವೃತ್ತಿಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳೋದು. ನಿಮ್ಮ ವೃತ್ತಿಯ ಪರಿವರ್ತನೆ ಆಗಿದೆಯೇ? ಸಂಕಲ್ಪ ಮಾಡಿದಿರಿ. ನಾವೆಲ್ಲರೂ ಸಹೋದರರು ಎಂದು ಸಂಕಲ್ಪ ಮಾಡಿದಿರಿ. ಈ ವೃತ್ತಿಯ ಪರಿವರ್ತನೆಯ ಮೂಲಕ ಎಷ್ಟೊಂದು ಮಾತಿನಲ್ಲಿ ಭಕ್ತಿಯಲ್ಲೂ ವೃತವನ್ನು ಮಾಡುತ್ತಾರೆ. ಆದರೆ ತಾವೆಲ್ಲರೂ ತಂದೆಯೊಂದಿಗೆ ದೃಢ ಸಂಕಲ್ಪ ಮಾಡಿದಿರಿ. ಏಕೆಂದರೆ ಬ್ರಾಹ್ಮಣ ಜೀವನದ ತಳಹದಿಯೇ ಪವಿತ್ರತೆ ಮತ್ತು ಪವಿತ್ರತೆಯ ಮೂಲಕ ಪರಮಾತ್ಮ ಪ್ರಿಯರು ಮತ್ತು ಸರ್ವ ಪರಮಾತ್ಮ ಪ್ರಾಪ್ತಿಗಳು ಆಗುತ್ತಿವೆ. ಮಹಾತ್ಮರು ಯಾವುದನ್ನು ಕಷ್ಟವೆಂದು ತಿಳಿಯುತ್ತಾರೆ, ಅಸಂಭವವೆಂದು ತಿಳಿಯುತ್ತಾರೆ, ಅದನ್ನು ತಾವು ಪವಿತ್ರತೆಯ ಸ್ವಧರ್ಮವೆಂದು ತಿಳಿಯುತ್ತೀರಿ. ಕೆಲವು ಒಳ್ಳೊಳ್ಳೆಯ ಮಕ್ಕಳು ಯಾರೆಲ್ಲ ಸಂಕಲ್ಪ ಮಾಡಿದ್ದೀರೋ ಮತ್ತು ದೃಢ ಸಂಕಲ್ಪದ ಮೂಲಕ ಪ್ರಾಕ್ಟಿಕಲ್ನಲ್ಲಿ ಪರಿವರ್ತನೆಯನ್ನು ತೋರಿಸುತ್ತಿದ್ದಾರೆ, ಅದನ್ನು ಬಾಪ್ತಾದವರು ನೋಡುತ್ತಿದ್ದೇವೆ. ಇಂಥ 4 ಕಡೆಯ ಮಹಾನ್ ಮಕ್ಕಳಿಗೆ ಬಾಪ್ತಾದ ಬಹಳ ಹೃದಯದಿಂದ ಆಶೀರ್ವಾದಗಳನ್ನು ನೀಡುತ್ತಿದ್ದೇವೆ. ತಾವೆಲ್ಲರೂ ಸಹ ಮನ, ವಚನ, ಕರ್ಮ, ವೃತ್ತಿ, ದೃಷ್ಟಿಯ ಮೂಲಕ ಪವಿತ್ರತೆಯ ಅನುಭವವನ್ನು ಮಾಡಿದ್ದಿರಲ್ಲವೇ? ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭಕಾಮನೆ ನೀಡುವುದು. ದೃಷ್ಟಿ ಪ್ರತಿಯೊಬ್ಬನ ಆತ್ಮನನ್ನು ಆತ್ಮಿಕ ರೂಪದಲ್ಲಿ ನೋಡುವುದು. ತನ್ನನ್ನು ಸಹ ಸಹಜ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಅನುಭವ ಮಾಡುವುದು. ಬ್ರಾಹ್ಮಣ ಜೀವನದ ಮಹತ್ವ ಮನ, ವಚನ, ಕರ್ಮದಿಂದ ಪವಿತ್ರತೆ ಆಗುವುದು. ಸದಾ ಪವಿತ್ರತೆಯ ಬಲದಿಂದ ತಮಗೆ ತಾವೇ ಆಶೀರ್ವಾದವನ್ನು ಕೊಡುವುದು ಎನ್ನುವ ಬ್ರಾಹ್ಮಣ ಜೀವನದ ಯಾವ ಗಾಯನವಿದೆ? ಪವಿತ್ರತೆ ಇಲ್ಲವೆಂದರೆ ಯಾವ ಆಶೀರ್ವಾದವನ್ನು ಕೊಡುವುದು? ಪವಿತ್ರತೆಯ ಮೂಲಕ ಸದಾ ಸ್ವಯಂ ಸಹ ಖುಷಿಯ ಅನುಭವ ಮಾಡುತ್ತಾ ಅನ್ಯರಿಗೂ ಸಹ ಖುಷಿಯನ್ನು ಕೊಡುತ್ತಾರೆ. ಪವಿತ್ರ ಆತ್ಮರಿಗೆ 3 ವಿಶೇಷ ವರದಾನಗಳು ಸಿಗುತ್ತವೆ. 1ನೇದು ತಮಗೆ ತಾವೇ ವರದಾನವನ್ನು ನೀಡುವುದು. ಇದರಿಂದ ಸಹಜವಾಗಿ ತಂದೆಗೆ ಪ್ರಿಯರಾಗುತ್ತಾರೆ. 2ನೇ ಪಾಯಿಂಟ್, ವರದಾತ ತಂದೆಗೆ ಅತೀ ಸಮೀಪ ಮತ್ತು ಅತೀ ಪ್ರಿಯ ಮಕ್ಕಳಾಗುತ್ತಾರೆ. ಆದ್ದರಿಂದ ತಂದೆಯ ಆಶೀರ್ವಾದ ಸತತವಾಗಿ ಪ್ರಾಪ್ತಿಯಾಗುತ್ತದೆ ಮತ್ತು ಸದಾ ಪ್ರಾಪ್ತಿಯಾಗುತ್ತದೆ. 3ನೇ ಪಾಯಿಂಟ್, ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷವಾಗಿ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರ ಮೂಲಕವೂ ಸಹ ಆಶೀರ್ವಾದ ಸಿಗುತ್ತಿರುತ್ತದೆ. ಈ 3 ಪ್ರಕಾರದ ಆಶೀರ್ವಾದದಿಂದ ಸದಾ ಹಾರುತ್ತಿರುತ್ತಾರೆ ಮತ್ತು ಹಾರಿಸುತ್ತಿರುತ್ತಾರೆ. ಅಂದಾಗ ತಾವೆಲ್ಲರೂ ತಮ್ಮನ್ನು ತಾವು ಕೇಳಿಕೊಳ್ಳಿ. ಪವಿತ್ರತೆಯ ಬಲ ಮತ್ತು ಪವಿತ್ರತೆಯ ಫಲವನ್ನು ಸದಾ ಅನುಭವ ಮಾಡುತ್ತಿದ್ದೇನೆ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಆತ್ಮೀಯ ನಶೆ ಹೃದಯದಲ್ಲಿ ಹೊಮ್ಮುತ್ತಿದೆಯೇ? ಕೆಲವೊಮ್ಮೆ ಕೆಲವು ಮಕ್ಕಳು ಅಮೃತ ವೇಳೆಯಲ್ಲಿ ಮಿಲನ ಮಾಡುತ್ತಿರುವಾಗ ವಾರ್ತಾಲಾಪವನ್ನು ಮಾಡುತ್ತಾರೆ. ಆಗ ಏನು ಹೇಳುತ್ತಾರೆ ತಿಳಿದಿದೆಯೇ? ಪವಿತ್ರತೆಯ ಮೂಲಕ ಯಾವ ಅತೀಂದ್ರಿಯ ಸುಖದ ಫಲ ಸಿಗುತ್ತದೆ ಅದು ಸದಾ ಇರುವುದಿಲ್ಲ. ಕೆಲವೊಮ್ಮೆ ಇರುತ್ತದೆ, ಕೆಲವೊಮ್ಮೆ ಇರುವುದಿಲ್ಲ. ಏಕೆಂದರೆ ಪವಿತ್ರತೆಯ ಫಲವೇ ಅತೀಂದ್ರಿಯ ಸುಖವಾಗಿದೆ. ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾನು ಯಾರಾಗಿದ್ದೇನೆ? ಸದಾ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ ಇರುತ್ತೇನೆ ಅಥವಾ ಆಗಾಗ್ಗೆ ಇರುತ್ತೇನೆ? ತನ್ನನ್ನು ಏನೆಂದು ಕರೆಸಿಕೊಳ್ಳುತ್ತೀರಿ? ತಾವು ತಮ್ಮ ಹೆಸರನ್ನು ಬರೆಯುವಾಗ ಏನೆಂದು ಬರೆಯುತ್ತೀರಿ? ಬಿಕೆ ಮತ್ತು ತಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳುತ್ತೀರಿ. ಎಲ್ಲರೂ ಇದ್ದಿರಲ್ವೇ? ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ? ಯಾರು ತಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಸದಾ ಕೆಲವೊಮ್ಮೆ ಅಲ್ಲ ಎನ್ನುವರು ಕೈ ಎತ್ತಿರಿ. ಸದಾ ನೋಡಿ, ಯೋಚನೆ ಮಾಡಿ. ಸದಾ ಆಗಿದ್ದೀರಾ? ಡಬಲ್ ವಿದೇಶಿಗಳು ಕೈ ಎತ್ತುತ್ತಿಲ್ಲ, ಕೆಲವರು ಎತ್ತುತ್ತಿದ್ದಾರೆ. ಶಿಕ್ಷಕಿಯರು ಕೈ ಎತ್ತಿ ಸದಾ ಆಗಿದ್ದೀರಾ?
ಹಾಗೇ ಕೈ ಎತ್ತಬೇಡಿ. ಯಾರು ಸದಾ ಇದ್ದೀರಿ? ಸದಾ ಇರುವವರು ಕೈ ಎತ್ತಿ. ಬಹಳ ಕಡಿಮೆ ಇದ್ದಾರೆ. ಪಾಂಡವರು ಕೈ ಎತ್ತಿರಿ. ಹಿಂದೆ ಇರುವವರು ಬಹಳ ಕಡಿಮೆ ಇದ್ದಾರೆ. ಇಡೀ ಸಭೆ ಕೈ ಎತ್ತುತ್ತಿಲ್ಲ. ಮಾಸ್ಟರ್ ಸರ್ವಶಕ್ತಿವಂತರೆಂದರೆ ಆ ಸಮಯದಲ್ಲಿ ಶಕ್ತಿಗಳು ಎಲ್ಲಿ ಹೋಗಿಬಿಡುತ್ತವೆ? ಮಾಸ್ಟರ್ ಆಗುವುದರ ಅರ್ಥವೇ ಆಗಿದೆ ತಂದೆಗಿಂತಲೂ ಸಹ ಉತ್ತಮರಾಗುವುದಾಗಿದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ತಮ್ಮ ಪವಿತ್ರತೆಯ ತಳಹದಿಯಲ್ಲಿ ಯಾವುದೋ ಬಲಹೀನತೆ ಇದೆ. ಯಾವ ಬಲಹೀನತೆ ಇದೆ? ಮನಸ್ಸಿನಲ್ಲಿ ಅರ್ಥಾತ್ ಸಂಕಲ್ಪದಲ್ಲಿ ಬಲಹೀನತೆ ಇದೆ, ಮಾತಿನಲ್ಲಿ ಬಲಹೀನತೆ ಇದೆ, ಅಥವಾ ಕರ್ಮದಲ್ಲಿ ಬಲಹೀನತೆ ಇದೆ, ಅಥವಾ ಸ್ವಪ್ನದಲ್ಲಿಯೂ ಸಹ ಬಲಹೀನತೆ ಇದೆ. ಏಕೆಂದರೆ ಪವಿತ್ರ ಆತ್ಮನ ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಸ್ವಪ್ನಸುತವಾಗಿಯೇ ಶಕ್ತಿಶಾಲಿಯಾಗಿರುತ್ತದೆ. ಯಾವಾಗ ವೃತವನ್ನು ಕೈಗೊಂಡಿದ್ದೀರೋ ಆಗಾಗ ವೃತ್ತಿಯನ್ನು ಏಕೆ ಬದಲಾವಣೆ ಮಾಡುತ್ತೀರಿ? ಸಮಯವನ್ನು ನೋಡುತ್ತೀರಿ. ಸಮಯದ ಕರೆ, ಭಕ್ತರ ಕರೆ, ಆತ್ಮಗಳ ಕರೆ ಕೇಳುತ್ತಿದ್ದೀರಿ. ಮತ್ತು ಅಚಾನಕ್ ಪಾಠ ಎಲ್ಲರಿಗೂ ಪಕ್ಕ ಆಗಿದೆ. ಆದರೂ ತಳಹದಿಯಲ್ಲಿ ಬಲಹೀನತೆ ಅರ್ಥಾತ್ ಪವಿತ್ರತೆಯ ಬಲಹೀನತೆ ಇದೆ. ಒಂದು ವೇಳೆ ಮಾತಿನಲ್ಲಿಯೂ ಸಹ ಶುಭಭಾವನೆ ಶುಭಕಾಮನೆ ಇಲ್ಲವೆಂದರೆ, ಪವಿತ್ರತೆಯ ವಿಪರೀತವಿದ್ದರೆ, ಸಂಪೂರ್ಣ ಪವಿತ್ರತೆಯ ಸುಖ ಏನಿದೆ? ಅತೀಂದ್ರಿಯ ಸುಖ ಅದರ ಅನುಭವವಾಗಲು ಸಾಧ್ಯವಿಲ್ಲ. ಏಕೆಂದರೆ ಬ್ರಾಹ್ಮಣ ಜೀವನದ ಲಕ್ಷ್ಯವಿದೆ ಅಸಂಭವವನ್ನು ಸಂಭವ ಮಾಡುವುದಾಗಿದೆ. ಇದರಲ್ಲಿ ಎಷ್ಟು 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 ಅಷ್ಟು ಅನ್ನುವ ಶಬ್ದ ಇರಬರುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಇಲ್ಲ ಅಂದಾಗ ನಾಳೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ತಮ್ಮನ್ನು ಕುರಿತು ಯೋಚಿಸಿ. ಅನ್ಯರನ್ನು ನೋಡಬೇಡಿ, ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟು ಪವಿತ್ರತೆಯ ವೃತವನ್ನು ನಿಭಾಯಿಸುತ್ತಿದ್ದೇನೆ? 4 ಮಾತುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಒಂದನೇದ್ದು ವೃತ್ತಿ, ಎರಡನೇ ಸಂಬಂಧ ಸಂಪರ್ಕದಲ್ಲಿ ಶುಭಭಾವನೆ ಶುಭಕಾಮನೆ ಇವರು ಇರುವುದೇ ಹೀಗೆ ಅಲ್ಲ, ಆದರೆ ಆ ಆತ್ಮನ ಪ್ರತಿಯೂ ಸಹ ಶುಭಭಾವನೆ ಇರಲಿ. ತಾವೆಲ್ಲರೂ ತಮ್ಮನ್ನು ವಿಶ್ವ ಪರಿವರ್ತಕರು ಎಂದು ಒಪ್ಪಿಕೊಂಡಿರಿ. ಹಾಗೆ ಇದ್ದೀರಾ? ನಾನು ವಿಶ್ವ ಪರಿವರ್ತಕನಾಗಿದ್ದೇನೆ ಎಂದು ತಮ್ಮನ್ನು ತಿಳಿದಿದ್ದೀರಾ? ಇದರಲ್ಲಿ ಕೈ ಎತ್ತುತ್ತೀರಿ. ಇದರಲ್ಲಿ ಬಹಳ ಚೆನ್ನಾಗಿ ಕೈ ಎತ್ತುತ್ತಿದ್ದೀರಿ. ತಮ್ಮೆಲ್ಲರಿಗೂ ಶುಭಾಶಯಗಳು. ಆದರೆ ಬಾಪ್ತಾದ ತಮ್ಮೆಲ್ಲರೊಂದಿಗೆ ಒಂದು ಪ್ರಶ್ನೆ ಕೇಳುವುದೇ ತಾವು ವಿಶ್ವ ಪರಿವರ್ತಕರಾದರು ಎಂದರೆ, ವಿಶ್ವ ಪರಿವರ್ತನೆಯಲ್ಲಿ ಈ ಪ್ರಕೃತಿ 5 ತತ್ವಗಳು ಸಹ ಬಂದು ಬಿಡುತ್ತವೆ. ಅದನ್ನು ಸಹ ಪರಿವರ್ತನೆ ಮಾಡಬಹುದು ಮತ್ತು ತನ್ನನ್ನು ಅಥವಾ ಜೊತೆಗಾರನನ್ನು ಪರಿವಾರವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ವಿಶ್ವ ಪರಿವರ್ತಕರು ಅರ್ಥಾತ್ ಆತ್ಮಗಳನ್ನು ಪ್ರಕೃತಿಯನ್ನು ಎಲ್ಲವನ್ನು ಪರಿವರ್ತನೆ ಮಾಡುವುದು. ಅಂದಾಗ ತಮ್ಮ ವಾಯ್ದೆಯನ್ನು ನೆನಪು ಮಾಡಿಕೊಳ್ಳಿ. ತಾವೆಲ್ಲರೂ ತಂದೆಯೊಂದಿಗೆ ಕೆಲವು ಬಾರಿ ವಾಯ್ದೆ ಮಾಡಿದ್ರಿ. ಬಾಪ್ತಾದ ಇದನ್ನೇ ನೋಡುತ್ತಿದ್ದೇವೆ. ಸಮಯ ಬಹಳ ತೀವ್ರವಾಗಿ ಹೋಗುತ್ತಿದೆ. ಎಲ್ಲರ ಕೂಗು ಹೆಚ್ಚುತ್ತಿದೆ. ಆದರೆ ಕೂಗನ್ನು ಕೇಳುವಂಥವರು ಮತ್ತು ಪರಿವರ್ತನೆ ಮಾಡುವಂಥವರು, ಉಪಕಾರ ಮಾಡುವಂಥ ಆತ್ಮರು ಯಾರು? ತಾವೇ ಅಲ್ಲವೇ? ಬಾಪ್ದಾದ ಈ ಮೊದಲು ಸಹ ತಿಳಿಸಿದ್ದೇವೆ. ಪರೋಪಕಾರಿ ಅಥವಾ ವಿಶ್ವ ಉಪಕಾರಿಯಾಗಲು 3 ಶಬ್ದಗಳನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ. ಅದೇನೆಂದು ತಿಳಿದಿದೆ. ತಿಳಿಯುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ. ಇದರಲ್ಲಿ ಬುದ್ಧಿವಂತರಿದ್ದೀರಿ ಎಂದು ಬಾಪ್ದಾದರವರಿಗೆ ತಿಳಿದಿದೆ. ಮೊದಲನೇ ಶಬ್ದ ಪರಚಿಂತನೆ, ಎರಡನೆಯ ಪರದರ್ಶನ, ಮೂರನೆಯದು ಪರಮತ ಆಗಿದೆ. ಈ 3 ಪರ ಶಬ್ದಗಳನ್ನು ಸಮಾಪ್ತಿ ಮಾಡಿ. ಆಗ ಪರ ಉಪಕಾರಿಯಾಗುತ್ತೀರಿ. ಯಾವುದು ವಿಘ್ನ ರೂಪವಾಗುತ್ತದೆ ಆ 3 ಶಬ್ದ ನೆನಪಿದೆಯಲ್ವೇ? ಇದೇನು ಹೊಸ ಮಾತಲ್ಲ. ನಾಳೆ ಪರಿಶೀಲನೆ ಮಾಡಿಕೊಳ್ಳಿ. ಅಮೃತ ವೇಳೆ ಬಾಪ್ದಾದರವರು ಸಹ ಚಕ್ಕರ್ ಹಾಕುತ್ತೇವೆ. ಏನು ಮಾಡ್ತಿದ್ದೀರಿ ಎಂದು ನೋಡುತ್ತೇವೆ. ಏಕೆಂದರೆ ಸಮಯ ಪ್ರಮಾಣ ಈಗ ಅವಶ್ಯಕತೆ ಇದೆ. ಕೂಗಿನ ಪ್ರಮಾಣ. ಪ್ರತಿಯೊಬ್ಬ ದುಃಖಿ ಆತ್ಮನಿಗೆ ಮನಸ್ಸಿನ ಸಕಾಶದ ಮೂಲಕ ಸುಖ ಶಾಂತಿಯ ಹನಿಯನ್ನು ಕೊಡಿ. ಕಾರಣ ಏನು? ಬಾಪ್ತಾದ ಕೆಲವೊಮ್ಮೆ ಮಕ್ಕಳನ್ನು ಇದ್ದಕ್ಕಿದ್ದ ಹಾಗೆ ಅಚಾನಕ್ ನೋಡುತ್ತೇನೆ. ಏನು ಮಾಡ್ತಿದ್ದಾರೆ ಎಂದು ನೋಡುತ್ತೇನೆ. ಆದರೆ ಏಕೆಂದರೆ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ವಾ? ಮತ್ತು ಮಕ್ಕಳ ಜೊತೆಯಲ್ಲಿ ಹೋಗಬೇಕಾಗಿದೆ. ಒಂಟಿಯಾಗಿ ಹೋಗುವ ಆಗಿಲ್ಲ. ಜೊತೆಯಲ್ಲಿ ಹೋಗುತ್ತೀರಲ್ವೇ? ಹೋಗುತ್ತೀರಾ?
ಜೊತೆಯಲ್ಲೇ ಹೋಗುತ್ತೀರಾ? ಮುಂದಿರುವವರು ಕೈ ಎತ್ತುತ್ತಿಲ್ಲ. ಹೋಗೋದಿಲ್ಲವೇ? ಹೋಗ್ಬೇಕಲ್ಲವಾ? ಬಾಪ್ದಾದರವರು ಸಹ ಮಕ್ಕಳ ಕಾರಣ ಅಡ್ವಾನ್ಸ್ ಪಾರ್ಟಿಯವರು ಸಹ ತಮ್ಮ ದಾದಿಯರು ತಮ್ಮ ವಿಶೇಷ ಪಾಂಡವರ ತಮ್ಮೆಲ್ಲರ ನಿರೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರೂ ಸಹ ಪಕ್ಕಾ ವೈದ್ಯ ಮಾಡಿದ್ದಾರೆ. ಜೊತೆಯಲ್ಲಿ ನಾವು ಹೋಗುತ್ತೇವೆ. ಸ್ವಲ್ಪ ಅಲ್ಲ, ಎಲ್ಲರೂ ಒಟ್ಟಿಗೆ ಹೋಗುತ್ತೇವೆ ಅಂದಾಗ ನಾಳೆ ಅಮೃತ ವೇಳೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಮಾತಿನ ಕೊರತೆ ಇದೆ? ಮನಸ್ಸಿನಿಂದ, ವಾಣಿಯಿಂದ ಅಥವಾ ಕರ್ಮದಲ್ಲಿ ಬರುವುದರಲ್ಲಿ ಬಲಹೀನತೆ ಇದೆ. ಬಾಪ್ದಾದರರು ಒಮ್ಮೆ ಎಲ್ಲಾ ಶಂಟರನ್ನು ಚಕ್ಕರ್ ಹಾಕಿದ್ದೇವೆ. ಏನ್ ನೋಡಿದ್ದೆವು ಎಂದು ಹೇಳೋದೇ? ಯಾವ ಮಾತಿನ ಬಲಹೀನತೆ ಇತ್ತು? 1 ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡಿಕೊಂಡು ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮ ಇಡುವುದರ ಕೊರತೆ ಇರುವುದು ಕಂಡು ಬಂದಿತು. ಎಲ್ಲಿಯ ತನಕ ಫುಲ್ ಸ್ಟಾಪ್ ಇಡುವುದರ ಒಳಗೆ ಏನಾಗುತ್ತದೆ ಎಂದು ಗೊತ್ತಾಗುವುದೇ ಇಲ್ಲ. ಬಾಪ್ದಾದರವರು ತಿಳಿಸಿದ್ದೇವೆ. ಕೊನೆಯ ಸಮಯದ ಕೊನೆಯ ಒಂದು ಗಳಿಗೆ ಯಾವುದನ್ನು ಫುಲ್ ಸ್ಟಾಪ್ ಹಾಕಬೇಕು. ಆದರೆ ಏನನ್ನು ನೋಡಿದೆವು? ಫುಲ್ ಸ್ಟಾಪ್ ಹಾಕಬೇಕಾಗಿತ್ತು. ಆದರೆ ಅದು ಕಾಮ ಆಗಿಬಿಡುತ್ತದೆ. ಅನ್ಯರ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾ ಇದು ಏಕೆ ಆಗುತ್ತಿದೆ? ಅದು ಆಗುತ್ತದೆ. ಇದರಲ್ಲಿ ಆಶ್ಚರ್ಯದ ಚಿಹ್ನೆಯನ್ನು ಹಾಕುತ್ತಾರೆ. ಅದು ಫುಲ್ ಸ್ಟಾಪ್ ಆಗುವುದಿಲ್ಲ. ಆದರೆ ಕಾಮ ಆಶ್ಚರ್ಯದ ಗುರುತು ಮತ್ತು ಏನು ಎಂಬ ಪ್ರಶ್ನೆಗಳ ಕ್ಯೂ ನಿಲ್ಲುತ್ತದೆ. ಅಂದಾಗ ಇದನ್ನು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಫುಲ್ ಸ್ಟಾಪ್ ಹಾಕುವುದರ ಅಭ್ಯಾಸವಿಲ್ಲವೆಂದರೆ ಗತಿ ಶ್ರೇಷ್ಠವಾಗುವುದಿಲ್ಲ. ಅಂತಿಮ ಗತಿ ಶ್ರೇಷ್ಠವಾಗುವುದಿಲ್ಲ, ಉತ್ತಮವಾಗುವುದಿಲ್ಲ. ಆದ್ದರಿಂದ ಬಾಪ್ದಾದ ಹೋಮ್ವರ್ಕ್ ಕೊಡುತ್ತಿದ್ದೆ. ನಾಳೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಬೇಕಾಗುತ್ತದೆ. 1 ವಾರ ಫುಲ್ ಸ್ಟಾಪ್ ಸೆಕೆಂಡಿನಲ್ಲೇ ಇಡುವುದರ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಿ ಮತ್ತು 18ನೇ ಜನವರಿ ಮಾಸದಲ್ಲಿ ಎಲ್ಲರಿಗೂ ತಂದೆ ಸಮಾನರಾಗುವ ಉತ್ಸಾಹ ಬರುತ್ತದೆ. ಅಂದಾಗ 18ನೇ ಜನವರಿಯಲ್ಲಿ ಎಲ್ಲರೂ ಚೀಟಿ ಬರೆದು ಬಾಕ್ಸ್ನಲ್ಲಿ ಹಾಕಿ 18ನೇ ತಾರೀಕು ಯಾವ ಫಲಿತಾಂಶ ಇರುತ್ತದೆ ಎಂದು ಚೀಟಿ ಬರೆದು ಹಾಕಿ. ಫುಲ್ ಸ್ಟಾಪ್ ಹಾಕಿದ್ದೇವೆ ಅಥವಾ ಬೇರೆ ಯಾವುದಾದರೂ ಚಿಹ್ನೆ ಬಂದಿತೆ? ಒಪ್ಪಿಗೆ ತಲೆ ಅಲ್ಲಾಡಿಸಿ. ಏಕೆಂದರೆ ಬಾಪ್ದಾದರವರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ. ಒಂಟಿಯಾಗಿ ಹೋಗಲು ಇಷ್ಟವಿಲ್ಲ. ಅಂದಾಗ ಏನು ಮಾಡುತ್ತೀವಿ? ಈಗ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಿ. ಈಗ ಸಾಧಾರಣ ಪುರುಷಾರ್ಥ ಸಫಲತೆಯನ್ನು ನೀಡಲು ಸಾಧ್ಯವಿಲ್ಲ. ಪವಿತ್ರತೆಗೆ ಪರ್ಸನಾಲಿಟಿ, ರಾಯಲ್ಟಿ ಅಂದ್ರೆ ವ್ಯಕ್ತಿತ್ವ, ಸತ್ಯ, ಘನತೆ ಎಂದು ಕರೆಯಲಾಗುತ್ತದೆ. ತಮ್ಮ ಘನತೆಯನ್ನು ನೆನಪು ಮಾಡಿಕೊಳ್ಳಿ. ಅನಾದಿ ಸ್ವರೂಪದಲ್ಲೂ ಸಹ ತಾವೆಲ್ಲ ಆತ್ಮರು ತಂದೆ ಜೊತೆ ತಮ್ಮ ದೇಶದಲ್ಲಿ ವಿಶೇಷ ಆತ್ಮರಾಗಿದ್ದೀರಿ. ಹೇಗೆ ಆಕಾಶದಲ್ಲಿ ವಿಶೇಷ ನಕ್ಷತ್ರಗಳು ಹೊಳೆಯುತ್ತವೆ, ಹಾಗೆ ತಾವು ಅನಾದಿ ರೂಪದಲ್ಲಿ ವಿಶೇಷ ನಕ್ಷತ್ರ ಹೊಳೆಯುತ್ತಿರುತ್ತೀರಿ. ತಮ್ಮ ಆದಿಕಾಲದ ರಾಯಿಟಿಯನ್ನು ನೆನಪು ಮಾಡಿಕೊಳ್ಳಿ. ನಂತರ ಸತ್ಯುಗದಲ್ಲಿ ಯಾವಾಗ ಬರುತ್ತೀರಿ? ದೇವತಾ ರೂಪದ ರಾಯಿಟಿಯನ್ನು ನೆನಪು ಮಾಡಿಕೊಳ್ಳಿ. ಎಲ್ಲರ ತಲೆಯ ಮೇಲೆ ರಾಯಿಟಿ ಬೆಳಕಿನ ಕಿರೀಟವಿದೆ. ಅನಾದಿ ಆದಿ ಎಷ್ಟೊಂದು ರಾಯಿಟಿ ಇದೆ. ನಂತರ ದ್ವಾಪಾರದಲ್ಲಿ ಬರುತ್ತೀರೆಂದರೆ ತಮ್ಮ ಚಿತ್ರಗಳಂತ ರಾಯಲ್ಟಿ ಬೇರೆ ಯಾರ್ದು ಇರುವುದಿಲ್ಲ. ನೇತಾಗಳು, ಅಭಿನೇತಾಗಳು, ಧರ್ಮ ಆತ್ಮಗಳ ಚಿತ್ರಗಳು ಇರುತ್ತವೆ. ಆದರೆ ತಮ್ಮ ಚಿತ್ರಗಳ ಪೂಜೆ ಮತ್ತು ತಮ್ಮ ಚಿತ್ರಗಳ ವಿಶೇಷತೆ ಎಷ್ಟೊಂದು ರಾಯಲ್ಟಿ ಆಗಿರುತ್ತದೆ. ಚಿತ್ರಗಳನ್ನು ನೋಡೇ ಎಲ್ಲರೂ ಖುಷಿ ಪಡುತ್ತಾರೆ. ಚಿತ್ರಗಳ ಮೂಲಕವೂ ಸಹ ಎಷ್ಟೊಂದು ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಎಲ್ಲಾ ಘನತೆ ಪವಿತ್ರತೆಯಾಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ. ಪವಿತ್ರತೆಯ ಕೊರತೆ ಸಮಾಪ್ತಿಯಾಗಬೇಕು. ಈ ರೀತಿಯೆಲ್ಲ ಆಗಿಬಿಡುತ್ತದೆ. ಆ ಸಮಯದಲ್ಲಿ ವೈರಾಗ್ಯ ಬಂದಾಗ ಆಗಿಬಿಡುತ್ತದೆ. ಈ ರೀತಿ ಬಹಳ ಒಳ್ಳೊಳ್ಳೆ ಆ ಮಾತುಗಳನ್ನು ಹೇಳುತ್ತಾರೆ. ಬಾಬಾ ತಾವು ಚಿಂತೆ ಮಾಡಬೇಡಿ, ಆಗಿಬಿಡುತ್ತದೆ. ಆದರೆ ಬಾಪ್ದಾದರವರಿಗೆ ಈ ಜನವರಿ ತಿಂಗಳಲ್ಲಿ ವಿಶೇಷವಾಗಿ ಪವಿತ್ರತೆಯಲ್ಲಿ ಪ್ರತಿಯೊಬ್ಬರೂ ಸಂಪನ್ನ ಮಾಡಬೇಕು. ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ, ವ್ಯರ್ಥ ಸಂಕಲ್ಪವೂ ಸಹ ಅಪವಿತ್ರತೆಯಾಗಿದೆ. ವ್ಯರ್ಥ ಮಾತು, ವ್ಯರ್ಥ ರೂಪದ ಮಾತು, ಯಾವುದಕ್ಕೆ ಕ್ರೋಧದ ಆವೇಶ ಎಂದು ಹೇಳಲಾಗುತ್ತದೆ. ದೂರದಿಂದಲೇ ತಮ್ಮನ್ನು ನೋಡಿ ಪವಿತ್ರತೆಯ ವೈಬ್ರೇಷನ್ ಪಡೆದುಕೊಳ್ಳುವ ಹಾಗೆ ಸಂಸ್ಕಾರವನ್ನು ತಯಾರು ಮಾಡಿಕೊಳ್ಳಿ. ಏಕೆಂದರೆ ತಮ್ಮ ಹಾಗೆ ಪವಿತ್ರತೆ ಯಾವುದು
ಫಲಿತಾಂಶದಲ್ಲಿ ಮತ್ತೆ ಆತ್ಮವು ಸ್ವಪವಿತ್ರ. ಫಲಿತಾಂಶದಲ್ಲಿ ಆತ್ಮವು ಸ್ವಪವಿತ್ರ, ಶರೀರವು ಸ್ವಪವಿತ್ರ, ಡಬಲ್ ಪವಿತ್ರತೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ಯಾವುದೇ ಮಗು ಮೊದಲು ಬಂದಾಗ ತಂದೆ ಯಾವ ವರದಾನ ಸಿಗುತ್ತದೆ ನೆನಪಿದೆ? ಪವಿತ್ರ ಭವ, ಯೋಗಿ ಭವ ಅಂದಾಗ ಎರಡೂ ಮಾತುಗಳನ್ನು, ಒಂದು ಪವಿತ್ರತೆ ಮತ್ತೊಂದು ಫುಲ್ ಸ್ಟಾಪ್, ಯೋಗಿ. ಇಷ್ಟವೇ ಬಾಪ್ತದ ಅಮೃತ ವೇಳೆ ಚಕ್ಕರ್ ಹಾಕುತ್ತಾರೆ, ಸೆಂಟರಿಗೂ ಸಹ ಚಕ್ಕರ್ ಹಾಕುತ್ತಾರೆ. ಬಾಪ್ತದರಂತೂ 1 ಸೆಕೆಂಡ್ನಲ್ಲಿ ಎಲ್ಲಾ ಕಡೆ ಚಕ್ಕರ್ ಹಾಕುವುದು. ಅಂದಾಗ ಈ ಜನವರಿ ಅಗತ್ತ ತಿಂಗಳನ್ನ ಯಾವುದಾದ್ರೂ ಹೊಸ ಪ್ಲಾನ್ ತಯಾರು ಮಾಡಿ ಮನಸಾ ಸೇವೆ, ಮನಸಾ ಸ್ಥಿತಿ ಹಾಗೂ ಅವ್ಯಕ್ತ ಕರ್ಮ ಮತ್ತು ಮಾತನ್ನು ಹೆಚ್ಚಿಸಿಕೊಳ್ಳಿ. ಅಂದಾಗ 18ನೇ ಜನವರಿ ಬಾಪ್ತಾದ ಎಲ್ಲಾ ಫಲಿತಾಂಶ ನೋಡುತ್ತಾರೆ. ಪ್ರೀತಿ ಇದೆಯಲ್ಲವೇ? 18ನೇ ಜನವರಿ ಅಮೃತ ವೇಳೆಯಿಂದ ಪ್ರೀತಿಯ ಮಾತುಗಳನ್ನೇ ಆಡುತ್ತೀರಿ. ಬಾಬಾ ಅವ್ಯಕ್ತ ಏಕೆ ಆಗಿದ್ದಾರೆ ಎಂದು ಎಲ್ಲರೂ ದೂರು ಕೊಡುತ್ತಾರೆ. ತಂದೆಯೂ ಸಹ ಸಾಕಾರದಲ್ಲಿ ಇದ್ದರು, ತಂದೆ ಸಮಾನ ಯಾವಾಗುತ್ತೀರಿ ಎಂದು ದೂರು ಕೊಡುತ್ತಾರೆ. ಈ ದಿನ ಸ್ವಲ್ಪ ವಿಶೇಷ ಅಟೆನ್ಷನ್ ಸೆಳೆಯುತ್ತಿದ್ದೇವೆ, ಪ್ರೀತಿಯನ್ನು ಮಾಡುತ್ತಿದ್ದೇವೆ. ಕೇವಲ ಅಟೆನ್ಷನ್ ಸೆಳೆಯುತ್ತಿಲ್ಲ, ಪ್ರೀತಿಯೂ ಸಹ ಇದೆ. ಏಕೆಂದರೆ ನನ್ನ ಒಂದು ಮಗುವೂ ಸಹ ಉಳಿದುಕೊಳ್ಳಬಾರದು ಎಂದು ತಂದೆ ಇದನ್ನೇ ವಹಿಸುತ್ತಾರೆ. ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡಿಕೊಳ್ಬೇಕು. ಅಮೃತಗಳಿಂದ ಹಿಡಿದು ರಾತ್ರಿಯ ಮಲಗುವ ತನಕ ಯಾವುದೆಲ್ಲ ಪ್ರತಿಯೊಂದು ಕರ್ಮದ ಶ್ರೀಮತ ಸಿಕ್ಕಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ. ಶಕ್ತಿಶಾಲಿಯಾಗಿದ್ದಿರಲ್ಲವೇ? ಜೊತೆಯಲ್ಲಿ ಹೋಗಬೇಕಲ್ಲವೇ? ಕೈಯನ್ನು ಎತ್ತಿ ನಡೆಯಬೇಕಲ್ಲವೇ? ಒಳ್ಳೆಯದು. ಶಿಕ್ಷಕಿಯರು ಒಳ್ಳೆಯದು. ಹಿಂದಿನವರು ಕೈ ಎತ್ತಿ, ಕುರ್ಚಿಯವರು ಕೈ ಎತ್ತಿ, ಪಾಂಡವರು ಕೈ ಎತ್ತಿ. ಹಾಗಾದರೆ ಸಮಾನ ಆದಾಗ ಕೈಯನ್ನು ಕೊಟ್ಟು ಜೊತೆಯಲ್ಲಿ ಹೋಗುತ್ತಿರಲ್ವೇ? ಮಾಡಲೇಬೇಕು, ಆಗಲೇಬೇಕು. ಈ ದೃಢ ಸಂಕಲ್ಪವನ್ನು ಮಾಡಿ. 15-20 ದಿನಗಳು ಈ ದೃಢತೆ ಇರುತ್ತದೆ. ನಂತರ ನಿಧಾನವಾಗಿ ಸ್ವಲ್ಪ ಹುಡುಗಾಟಿಕೆ ಬಂದು ಬಿಡುತ್ತದೆ. ಅಂದಮೇಲೆ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿ. ಟಚ್ ನೋಡಿದ್ದೇವೆ. 1 ತಿಂಗಳಿನಲ್ಲಿ ಪೂರ್ತಿ ಮನಸ್ಸು ಇರುತ್ತದೆ, 1 ತಿಂಗಳಿನಲ್ಲಿ ಪೂರ್ತಿ ಹುಮ್ಮಸ್ಸು ಇರುತ್ತದೆ, ದೃಢತೆ ಇರುತ್ತದೆ. ನಂತರ 1 ತಿಂಗಳಾದ ನಂತರ ಸ್ವಲ್ಪ ಹುಡುಗಾಟಿಕೆ ಶುರು ಆಗಿಬಿಡುತ್ತದೆ. ಹಾಗಾದರೆ ಈ ವರ್ಷ ಸಮಾಪ್ತಿ ಆಗಿಬಿಡುತ್ತದೆ. ಹಚ್ಚಿದ ಮೇಲೆ ಏನ್ ಸಮಾಪ್ತಿ ಮಾಡುತ್ತೀರಿ? ವರ್ಷ ಸಮಾಪ್ತಿ ಮಾಡುತ್ತೀರಾ ಅಥವಾ ವರ್ಷದ ಜೊತೆ ಯಾವುದೆಲ್ಲ ಯಾವ ಸಂಕಲ್ಪದಲ್ಲಿಯೂ ಸಹ ಧಾರಣೆಯಲ್ಲಿಯೂ ಸಹ ಬಲಹೀನತೆ ಇದೆ ಅದನ್ನು ಸಮಾಪ್ತಿ ಮಾಡುತ್ತಿರಲ್ವೇ? ಕೈಯನ್ನು ಎತ್ತಿತ್ತಿಲ್ಲ. ಸತತವಾಗಿ ಹೃದಯದಲ್ಲಿ ಈಗ ಮನೆಗೆ ಹೋಗಬೇಕು ಎನ್ನುವ ಈ ರಿಕಾರ್ಡ್ ಮಾಡಬೇಕು. ಕೇವಲ ಹೋಗುವುದಲ್ಲ, ಆದರೆ ರಾಜ್ಯದಲ್ಲೂ ಸಹ ಬರಲೇಬೇಕು. ಒಳ್ಳೆಯದು. ಯಾರು ಬಾಪ್ತಾದರೊಂದಿಗೆ ಮಿಲನ ಮಾಡಲು ಮೊದಲನೇ ಬಾರಿ ಬಂದಿದ್ದಾರೆ ಅವರು ಕೈ ಎತ್ತಿ. ಮೊದಲನೇ ಬಾರಿ ಬಂದಿರುವವರಿಗೆ ವಿಶೇಷ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ತಡವಾಗಿ ಬಂದಿದ್ದೀರಿ, ಆದರೆ ಬಹಳ ತಡವಾಗಿ ಬರಲಿಲ್ಲ. ಆದರೆ ತೀವ್ರ ಪುರುಷಾರ್ಥದ ವರದಾನ ಸದಾ ನೆನಪು ಇಟ್ಟುಕೊಳ್ಳಬೇಕು. ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕು. ಮಾಡುತ್ತೇವೆ, ಈ ರೀತಿ ಮಾಡುತ್ತೇವೆ, ಗೆ 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 ಎಂದು ಹೇಳಬಾರ್ದು. ಮಾಡಲೇಬೇಕು. ಕೊನೆಯವರು ಮುಂದೆ ಹೋಗ್ಬೋದು, ಫಸ್ಟ್ ಬರಲೇಬೇಕು. ಒಳ್ಳೆಯದು. ಎಲ್ಲ ಕಡೆಯ ಮಹಾನ್ ಪವಿತ್ರ ಆತ್ಮಗಳಿಗೆ ಬಾಪ್ದಾದರವರ ವಿಶೇಷ ಹೃದಯದ ಶುಭಾಶಯಗಳು, ಹೃದಯದ ಪ್ರೀತಿ ಹಾಗೂ ಹೃದಯದಲ್ಲಿ ಸಮಾವೇಶ ಆಗುವ ಶುಭಾಶಯಗಳು. ಯಾವಾಗ ಬಾಬಾ ಬರುತ್ತಾರೆಯೋ ಆಗ ಇಮೇಲ್, ಪತ್ರಗಳು, ಭಿನ್ನ ಸಾಧನಗಳ ಮೂಲಕ ಎಲ್ಲ ಕಡೆಯ ಮಕ್ಕಳು ನೆನಪು ಪ್ರೀತಿಯನ್ನು ಕಳುಹಿಸಿರುವುದು ಬಾಪ್ದಾದವರಿಗೆ ಗೊತ್ತಿದೆ. ಹಾಗೂ ಬಾಪ್ದಾದವರಿಗೆ ತಿಳಿಸುವ ಮೊದಲೇ ಯಾರಾದರೂ ಕೊಡಲಿ, ಅದಕ್ಕಿಂತ ಮೊದಲೇ ಎಲ್ಲರ ನೆನಪು ಪ್ರೀತಿ ತಲುಪಿಬಿಡುತ್ತದೆ. ಏಕೆಂದರೆ ಅಂತ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳು ನೆನಪು ಮಾಡುವ ಮಕ್ಕಳಾಗಿದ್ದಾರೆ. ಅವರ ಸಂಬಂಧ ಬಹಳ ವೇಗವಾಗಿ ತಲುಪಿಡುತ್ತದೆ. ತಾವು 3-4 ದಿನಗಳ ನಂತರ ಸಮ್ಮುಖದಲ್ಲಿ ಮಿಲನ ಮಾಡುತ್ತೀರಿ. ಆದರೆ ಅವರ ನೆನಪು ಪ್ರೀತಿ ಯಾರು ಸತ್ಯ ಪಾತ್ರಧಾರಿ ಆತ್ಮಗಳಿದ್ದಾರೆ ಅವರದು ಆ ಗಳಿಗೆ ಬಾಪ್ದಾದರ ಹತ್ತಿರ ನೆನಪು ಪ್ರೀತಿ ತಲುಪಿಬಿಡುತ್ತದೆ. ಅಂದಾಗ ಯಾರೆಲ್ಲ ಹೃದಯದಲ್ಲಿಯೂ ಸಹ ನೆನಪು ಮಾಡಿದ್ದಾರೆ, ಸಾಧನ ಸಿಗಲಿಲ್ಲ, ಅವರ ನೆನಪು ಪ್ರೀತಿಯೂ ಸಹ ತಲುಪಿದೆ.
ಮತ್ತೆ ಬಾಪ್ತಾದ ಪ್ರತಿಯೊಬ್ಬ ಮಕ್ಕಳಿಗೆ ಪದಂ ಪದಂ ಪದಂದಷ್ಟು ನೆನಪು ಪ್ರೀತಿಯ ರೆಸ್ಪಾಂಡ್ ಮಾಡುತ್ತಿದ್ದೇವೆ. ಬಾಕಿ ಎಲ್ಲಾ ಕಡೆ ಈಗ 2 ಶಬ್ದದ ತೀವ್ರ ಪುರುಷಾರ್ಥ ಮಾಡಿ ಒಂದು ಸಂಪೂರ್ಣ ಪವಿತ್ರತೆ ಪೂರ್ತಿ ಬ್ರಾಹ್ಮಣ ಪರಿವಾರದಲ್ಲಿ ಹರಡಿಸಬೇಕು. ಯಾರು ಬಲಹೀನವಾಗಿದ್ದಾರೆ ಅವರಿಗೆ ಸಹಯೋಗ ಕೊಟ್ಟಾದರೂ ತಯಾರು ಮಾಡಿ. ಇದು ಬಹಳ ಪುಣ್ಯವಾಗಿದೆ. ಬಿಡಬೇಡಿ. ಇವರಂತೆ ಇರುವುದೇ ಹೀಗೆ. ಇವರು ಬದಲಾವಣೆ ಆಗುವುದೇ ಇಲ್ಲ. ಈ ಶ್ರಾಪವನ್ನು ಕೊಡಬೇಡಿ. ಪುಣ್ಯದ ಕಾರ್ಯವನ್ನು ಮಾಡಿ ಬದಲಾವಣೆಯಾಗಿ ತೋರಿಸುತ್ತೇವೆ. ಬದಲಾವಣೆ ಆಗಲೇಬೇಕು. ಅವರ ವಿಶ್ವಾಸವನ್ನು ಹೆಚ್ಚಿಸಿ. ಬಿದ್ದಿರುವವರನ್ನು ಬೀಳಿಸಬೇಡಿ. ಆಶ್ರಯ ಕೊಡಿ. ಶಕ್ತಿಯನ್ನು ಕೊಡಿ. ಎಲ್ಲ ಕಡೆ ಖುಷಿಯಿಂದ ಸಂಪನ್ನ ಖುಷಿ ಹಂಚುವ ಮಕ್ಕಳಿಗೆ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को यादगार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया. वहाँ ಬಾಬಾ ವಾಹ. ವರದಾನ ಪರಿಶೀಲನೆ ಮಾಡುವ ವಿಶೇಷತೆಯನ್ನು ತಮ್ಮ ನಿಜ ಸಂಸ್ಕಾರವನ್ನು ಮಾಡಿಕೊಡುವಂತಹ ಮಹಾನ್ ಆತ್ಮವ. ಯಾವುದೇ ಸಂಕಲ್ಪ ಮಾಡಿ ಮಾತನಾಡಿರಿ, ಕರ್ಮ ಮಾಡಿರಿ, ಸಂಬಂಧದ ಅಥವಾ ಸಂಪರ್ಕದಲ್ಲಿ ಬನ್ನಿರಿ, ಕೇವಲ ಇದರ ಪರಿಶೀಲನೆ ಮಾಡಿರಿ. ಇದೆಲ್ಲವೂ ತಂದೆ ಸಮಾನವಾಗಿಯೇ ಮೊದಲು ಸಂತುಲನೆ ಮಾಡಿರಿ, ನಂತರ ಕಾರ್ಯರೂಪಕ್ಕೆ ತನ್ನಿರಿ. ಹೇಗೆ ಸ್ಥೂಲವಾಗಿಯೂ ಕೆಲವು ಆತ್ಮರಲ್ಲಿ ಮೊದಲು ಪರಿಶೀಲನೆ ಮಾಡಿದ ನಂತರ ಸ್ವೀಕಾರ ಮಾಡುವ ಸಂಸ್ಕಾರವಿರುತ್ತದೆ, ಅದೇ ರೀತಿ ತಾವು ಮಹಾನ್ ಪವಿತ್ರ ಆತ್ಮರಾಗಿದ್ದೀರಿ. ಅಂದಮೇಲೆ ಪರಿಶೀಲನೆ ಮಾಡುವ ಯಂತ್ರದ ಗತಿಯನ್ನು ತೀವ್ರಗೊಳಿಸಿರಿ. ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳ್ರಿ. ಇದೇ ಅತಿ ಶ್ರೇಷ್ಠವಾದ ಮಹಾನತೆಯಾಗಿದೆ. ಸ್ಲೋಗನ್: ಸಂಪೂರ್ಣ ಪವಿತ್ರತೆ ಮತ್ತು ಯೋಗಿ ಆಗುವುದೇ ಸ್ನೇಹದ ಪ್ರತ್ಯರ್ಪಣೆ ಕೊಡುವುದಾಗಿದೆ. ಸಂಪೂರ್ಣ ಪವಿತ್ರ ಮತ್ತು ಯೋಗಿ ಆಗುವುದೇ ಸ್ನೇಹದ ಪ್ರತ್ಯರ್ಪಣೆ ಕೊಡುವುದಾಗಿದೆ. ಅವ್ಯಕ್ತ ಸೂಚನೆಗಳು: ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ರಿ. ಈಗ ಯಾವ ಯಾವ ಪರಿಸ್ಥಿತಿಗಳು ಬರುತ್ತಿವೆಯೋ ಅಥವಾ ಮುಂದೆ ಬರಲಿವೆಯೋ ಪ್ರಕೃತಿಯ 5 ತತ್ವಗಳಿಗೆ ಚೆನ್ನಾಗಿ ಏರುಪೇರು ಮಾಡುವ ಪ್ರಯತ್ನ ಮಾಡು. ಆದರೆ ಜೀವನ್ಮುಕ್ತ ವಿಧೇಯ ಸ್ಥಿತಿಯ ಅಭ್ಯಾಸಿ ಆತ್ಮ ಅಚಲ ಅಡಲವಾಗಿ ಪಾಸ್ವಿ ತಾಣರಾಗಿ ಎಲ್ಲಾ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾಸ್ ಮಾಡಿಕೊಂಡು ಹೋಗುತ್ತಿವೆ. ಆದ್ದರಿಂದ ನಿರಂತರ ಕರ್ಮಯೋಗಿ, ನಿರಂತರ ಸಹಜಯೋಗಿ, ನಿರಂತರ ಮುಕ್ತ ಆತ್ಮದ ಸಂಸ್ಕಾರಗಳನ್ನು ಈಗಿನಿಂದಲೇ ಅನುಭವದಲ್ಲಿ ತರಲೇಬೇಕಾಗಿದೆ. ಓಂ ಶಾಂತಿ.